श्रीगुरुभ्यो नमः। हरि ओम्। ॐ गणानां त्वा गणपतिगं हवामहे कविं वीणामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिस्सीदसादनम्। ॐ महागणपतये नमः। प्रणो देवी सरस्वती वाजेभिर्वाजिनीवती धीनामभिद्रवतु। गणेशाय नमः। सरस्वत्यै नमः। श्रीगुरुभ्यो नमः। हरि ओम्। ರೋಬೋಟಿಕ್ಸ್ ಡ್ರೋನ್ ಕ್ಲಾಸ್ ಅದೆಲ್ಲ ನಮ್ಗೆ ಇಷ್ಟ ಆಯಿತು. ಡ್ರೋನ್ ಕ್ಲಾಸ್ ಸಂಡೇ ಒಂದ್ಸತಿ ವರ್ಕ್ಶಾಪ್ ಮಾಡಿದರು, ಅದ್ರಲ್ಲಿ ತುಂಬ ಇಷ್ಟ ಆಯಿತು ಡ್ರೋನ್ ಕ್ಲಾಸು. ಆಮೇಲೆ ರೋಬೋಟಿಕ್ಸಲ್ಲಿ ರೋಬೋಟ್ ಕಾರ್ನ ಸರ್ ನಮ್ಮ ಕೈಲಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ, ನಮ್ಗೆ ತುಂಬ ಇಷ್ಟ ಆಯಿತು. ಆಮೇಲೆ ವರ್ಚುವಲ್ ರಿಯಾಲಿಟಿ ಅದರಲ್ಲಿ ತುಂಬ ಇಷ್ಟ ಆಯಿತು. ಅದರಲ್ಲಿ ನಾವು ಏನು ಬೇಕಾದ್ರೂ ನೋಡ್ಬೋದು. ಆಮೇಲೆ ಅದನ್ನ ನೋಡಿದ್ರು ನಾವು ಇಲ್ಲಿ ನಾವು ಬೇರೆ ವರ್ಲ್ಡ್ಗೆ ಹೋಗೋಣ ಅನಿಸುತ್ತೆ. ಆಮೇಲೆ ಸ್ಪೋಕನ್ ಇಂಗ್ಲೀಷ್, ನಮ್ಗೆ ಇಂಗ್ಲೀಷ್ ಎಲ್ಲ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಅದನ್ನೆಲ್ಲ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡಿ ಕಲಿಸ್ತಾ ಇದ್ದಾರೆ. ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಓದಿದ್ದೀವಿ, ಆದರೆ 4th 5th ನಮಗೆ ಎಕ್ಸ್ಟ್ರಾ ನಾಲೆಡ್ಜ್ ಸಿಕ್ಕಿದೆ.
ಹ್ಯಾಂಡ್ ರೈಟಿಂಗ್ ನಾವು ನೀಟಾಗಿ ಬರೀತಿರ್ಲಿಲ್ಲ. ಅದನ್ನ ಮಧು ಸರ್ ಕಾಪಿ ರೈಟಿಂಗ್ನ ಬರೆಸಿ ಕನ್ನಡ ಮತ್ತು ಇಂಗ್ಲೀಷ್ನ ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಂಡ್ವಿ. ನೋಟ್ಸ್ನ ಹೇಗೆ ಬರಿಬೇಕು ಅಂತಲೇ ಹೇಳ್ಕೊಟ್ರು. ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ, ಇಂಗ್ಲೀಷ್ ಮಾತಾಡೋಕ್ಕೆ ಹೇಳ್ಕೊಟ್ರು. ಫಸ್ಟ್ ಸೆಕೆಂಡ್ ಥರ್ಡಲ್ಲಿ ಸ್ಮಾರ್ಟ್ ಕ್ಲಾಸು ರೋಬೋಟಿಕ್ಸ್ ಯಾರೂ ಇರಲಿಲ್ಲ, ಫಿಫ್ತ್ಗೆ ಇತ್ತು. ಈಗ ನಾನು ಮೊದಲನೇದಾಗಿ ನಿಮಗೆ ಈ ವರ್ಷ ಹೇಗೆ ಅನ್ನಿಸ್ತು ಅಂತ ಒಂದು ಇಂಟ್ರಾಕ್ಷನ್ ಮಾಡೋಣ, ಆಯ್ತಾ? ಖುಷಿ ಆಯ್ತಾ? ಸ್ಕೂಲ್ ಬರ್ಲಿಕ್ಕೆ ಎಷ್ಟು ಜನಕ್ಕೆ ಇಷ್ಟ ಇದೆ? ಅಯ್ಯೋ ಟೀಚರ್ಸ್ಗೋಸ್ಕರ ನಾನು ಸ್ಕೂಲ್ ಬರ್ತಾ ಇದೀನಿ ಅಂತಲ್ಲ, ಇಲ್ಲ ಸರ್ ನೀವು ಬೇಡ ಅಂದ್ರೆ ನಾನು ಸ್ಕೂಲ್ ಬಂದೇ ಬರ್ತೀನಿ ಅನ್ನೋ ಎಷ್ಟು ಜನ ಇದ್ದೀರಾ? ಗ್ಯಾರಂಟಿ ಬರ್ತೀರಾ? ನಮ್ಮ ಶಾಲೆ ಬೇರೆ ಶಾಲೆಗಿಂತ ವಿಭಿನ್ನ ಅಥವಾ ಅದೇ ತರ ನಮ್ದು ಅಂತ? ಯಾವ್ದು ವಿಭಿನ್ನ? ಆ ಥರ ಏನ್ ತಿಳ್ಕೊಂಡಿದ್ದೀರಾ? ನೀವು ಹೆಂಗೆ ಹೇಳ್ತಾ ಇದ್ದೀರಾ ಬೇರೆ ಶಾಲೆಗಿಂತ ನಮ್ಗೆ ವಿಭಿನ್ನ ಅಂತ? ಹೇಳ್ಬೇಕು. ಸೊ ನಮ್ಮ ಶಾಲೆಯಲ್ಲಿ ರೋಬೋಟಿಕ್ಸ್ ನ ಶುರು ಮಾಡಿದ್ವಿ, ಹಾಗಾಗಿ ವಿಭಿನ್ನ ಅಂತ ಲೀನಾ ಹೇಳ್ತಾ ಇದ್ದಾಳೆ. ಆಯ್ತು, ಆಮೇಲೆ ಬೇರೆ ಇನ್ನೇನ್ ಕಲ್ತ್ರಿ ನೀವು ರೋಬೋಟಿಕ್ಸ್ ಜೊತೆಗೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲರೂ ಒಳ್ಳೇದಾಗ್ಲಿ, ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಪಿಟೇಟಿವ್ ಒಳಗೆ ನೀವು ಎಷ್ಟೋದ್ರೂ ಸಾಕಾಗಲ್ಲ. ನಿಮಗೆ ಸಾಕಷ್ಟು ಕನಸುಗಳಿದೆ, ನಾನು ಇನ್ನೆಲ್ಲ ಆಗ್ಬೇಕು ಅಂತ ಹೇಳಿ. ಆ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ರೀತಿ ಎಲ್ಲ ಕೆಲಸ ಮಾಡಬೇಕು, ಓದಬೇಕು, ಕಲಿಬೇಕು, ತಿಳ್ಕೊಳ್ಬೇಕು. ಸಾಧ್ಯ ಆದರೆ ಮುಂದಿನ ದಿನದಲ್ಲಿ ಎಲ್ಲಾದರೂ ಒಂದು ಪ್ಲೇಸ್ಗೆ ಫ್ಲೈಟಲ್ಲಿ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನನ್ನ ಕಡೆಯಿಂದ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರಿನಾ? ಯಾರಾದ್ರೂ ಗೌರ್ಮೆಂಟ್ ಹಿಡಿದು ನನ್ನ ಫ್ರೆಂಡ್ಸ್ ಹಾಕಿ ಹೇಗಾದ್ರು ಮಾಡಿ ನೋಡೋಣ, ನಿಮ್ಮ ಕಡೆ ಟೆಸ್ಟ್ ಆಗುತ್ತೆ ಎಲ್ಲ ಸೇರಿಕೊಂಡು ಫ್ಲೈಟಲ್ಲಿ ಎಲ್ಲ ಒಂದು 10 ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನೆಕ್ಸ್ಟ್ ಪ್ರಾಜೆಕ್ಟ್ ನಾನು ಈಗಲೇ ಅನ್ನಿಸ್ತೀನಿ. ಎಲ್ಲರಿಗೂ ಖುಷಿ ಇದೆಯಾ? ಎಲ್ಲರೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್.